ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಜರ್ಮನಿಯ ಮ್ಯೂನಿಕ್ನಿಂದ ಪ್ರಜ್ವಲ್ ಆಗಮಿಸಲಿದ್ದಾರೆ ಅನ್ನೋದು ನಮ್ಮ ಈ ಕ್ಷಣದ ನಂಬಿಕೆ. ಮ್ಯೂನಿಕ್ನಿಂದ ಬೆಂಗಳೂರಿಗೆ 8:55 ಪ್ರಯಾಣ. ಆಮೇಲೆ ಈ ಗೂಗ್ಲು ಪಾಗ್ಲು ಟೂಗ್ಲು ಎಲ್ಲ ಇಮೇಜ್ಗಳನ್ನೆಲ್ಲ ತೋರಿಸ್ಕೊಂಡ್ಬಿಟ್ಟು ನಾವು ಏನ್ರಿ ಮಾಡಬೇಕು, ಆಯ್ತೇನ್ರಿ, ಗೊತ್ತಾಯ್ತೇನ್ರಿ, ಗೂಗಲ್ನಲ್ಲಿ ಬರ್ತದೆ, ಗೂಗಲ್ನಲ್ಲಿ ಓದ್ತದೆ, ಗೂಗಲ್ನಲ್ಲಿ ಇರ್ತದೆ, ಅಥವಾ ಕಾರ್ಟೂನ್ ಹಾಕೊಂಡ್ಬಿಟ್ಟು ಇದೇ ನಮ್ಮದು ಏರ್ ಬಸ್ಸು ಅಂದ್ಬಿಟ್ಟು ಮಜಾ ಕುಂತ್ಕೊಂಡ್ಬಿಟ್ಟು ಅದನ್ನು ಲೈವ್ ಮಾಡ್ಕೊಂಬಿಟ್ಟು ಏನ್ರಿ ಮಾಡೋದು, ಹಂಗೆಲ್ಲ ಮಾಡಬಾರ್ದು. ಹಾಗಾಗಿ ದಿಸ್ ಇಸ್ ಇಟ್, ಹಕೀಕತ್ತಿಗೆ ಬಂದುಬಿಡಬೇಕು. ನಾವು ಯಾವತ್ತಿದ್ರೂ ಇಂಥ ಫೂಟೇಜ್ಗಳ ಕಡೆಗೆ, ಲೈವ್ನ ಕಡೆಗೆ ಬಂದುಬಿಡಬೇಕು. ಅದನ್ನು ಮಾಡ್ತಾ ಇರೋದು ನನ್ ಅದರ್ ದ್ಯಾನ್ ಭಾರತದ ಏಕೈಕ ಚಾನಲ್ ವಿಸ್ತಾರ ನ್ಯೂಸ್ ತಂಡ. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಟೀಮ್. ನಮ್ಮ ವಿಸ್ತಾರ ತಂಡ ಏನಿದೆ, ಐ ಆಮ್ ವೆರಿ 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 ಪ್ರೌಡ್ ಆಫ್ ದೆಮ್. ಟೂ ಪ್ರೌಡ್. ಯಾಕಂದರೆ 33-34 ದಿನಗಳ ಕಾಲ ಸಾಹೇಬರು ಚಳ್ಳೆಹಣ್ಣು, ಮಾವಿನ ಹಣ್ಣು, ಹುಣಸೆ ಹಣ್ಣು ಎಲ್ಲ ಹಣ್ಣನ್ನು ಒಟ್ಟೊಟ್ಟಿಗೆ ತಿನ್ನಿಸಿದ್ದಾರೆ ಸುಮಾರು ಜನಕ್ಕೆ. 7 ದಿನ ಟೈಮ್ ಕೊಡಿ ಬರ್ತೀನಿ, ಇನ್ನೇನು ಬಂದೇಬಿಟ್ಟೆ, 30ಕ್ಕೆ ಬಂದ್ಬಿಟ್ಟೆ, ಇನ್ನೇನು ಬರ್ತಾ ಇದ್ದೀನಿ, ಹತ್ಕೊಂಡಿದ್ದೀನಿ ಸೈಕಲ್ಲು, ಇನ್ನೇನು ಫ್ಲೈಟ್ ಹತ್ತಿದ್ದೀನಿ ಅನ್ನೋ ಥರದಲ್ಲೆಲ್ಲ ಹೇಳ್ತಾ ಇದ್ರು ಸಾಹೇಬರು. ಹಾಗಾಗಿ ನಾವು ವಿ ಹ್ಯಾವ್ ಟು ಎನ್ಶ್ಯೂರ್ ವೆದರ್ ಈಸ್ ಕಮಿಂಗ್ ಆರ್ ನಾಟ್. 15ನೇ ತಾರೀಕು ಮೊನ್ನೆ ಕೂಡ ನಮ್ಮ ವಿಸ್ತಾರದ ತಂಡ ಕಂಪ್ಲೀಟ್ ಫಾಲೋ ಅಪ್ ಮಾಡಿತು. ಇವತ್ತಂತೂ ಪಿನ್ ಟು ಪಿನ್ ಅಂತ ನೀವು ಕೇಳಿರ್ತೀರಿ ಅಲ್ವಾ, ಅದಕ್ಕೆ ಇವತ್ತು ಸ್ಪಷ್ಟ ನಿದರ್ಶನನ ನಿಮ್ಮ ಕಣ್ಮುಂದೆ ಇಟ್ಬಿಟ್ಟಿವಿ ನಾವು. ದಿಸ್ ಈಸ್ ಕಾಲ್ಡ್ ಆಸ್ ಪಿನ್ ಟು ಪಿನ್. ಓಕೆ, ಕಾರ್ಟೂನ್ ಇಮೇಜ್ ಹಾಕೊಂಡು ಕೂತ್ಕೊಳ್ಳೋದಲ್ಲ. ಗೂಗಲಲ್ಲಿ ಟರ್ಮಿನಲ್ 2 ಅಂತ ಹೊಡೆದ್ರೆ ಸಿಗ್ತದೆ ನಿಮಗೆ. ಮ್ಯೂನಿಕ್ದು ಸಿಗ್ತದೆ, ಅಂಟಾರ್ಟಿಕಾದು ಸಿಗ್ತದೆ ಇದ್ರೆ. ಓಕೆ, ಈಗ ನಾನೇನು ಮಾಡ್ತೀನಿ, ಎಡಗಡೆ ಭಾಗದಲ್ಲಿ ಈ ಟರ್ಮಿನಲ್ 2 ಮ್ಯೂನಿಕ್ನ ಏರ್ಪೋರ್ಟ್ನ ವಿಜುವಲ್ಗಳನ್ನು ತೋರಿಸಿ ಅಂತ PCR ಟೀಮ್ಗೆ ಕೇಳ್ಕೊಳ್ತೀನಿ. ಮಧ್ಯದಲ್ಲಿ ನನ್ನನ್ನು ತೋರಿಸ್ರಿ, ಬಲಗಡೆ ಭಾಗದಲ್ಲಿ ನಮ್ಮ ಬೆಂಗಳೂರು ಏರ್ಪೋರ್ಟ್ ತೋರಿಸ್ರಿ. ಅಲ್ಲಿಗೆ ಲೈವ್ ಹೋಗೋಣ, ಮುತ್ತಪ್ಪ ಅವ್ರನ್ನ ಮಾತಾಡ್ಸೋಣ ಅಲ್ವೇನ್ರಿ? ಲೆಟ್ಸ್ ಗೋ ಟು ಮುತ್ತಪ್ಪ ಅವರೇ, 2 ಸೈಮಲ್ಟೇನಿಯಸ್ ಆಪರೇಷನ್ಸ್ಗಳು ನಡೀತಾ ಇದೆ. ಒಂದು ಕಡೆ ಮ್ಯೂನಿಕ್ ಏರ್ಪೋರ್ಟ್ನಲ್ಲಿ ನಮ್ಮ ತಂಡ, ಇನ್ನೊಂದು ಕಡೆ ಬೆಂಗಳೂರು ಏರ್ಪೋರ್ಟ್ನಲ್ಲೂ ನಮ್ಮ ತಂಡ. ವಾಟ್ಸ್ ಹ್ಯಾಪನಿಂಗ್ ಬೆಂಗಳೂರು ಏರ್ಪೋರ್ಟ್ನಲ್ಲಿ? ಗೋ ಅಹೆಡ್ ಮುತ್ತಪ್ಪ. ಚಂದನ್, ಕೌಂಟ್ ಡೌನ್ ಶುರುವಾಗಿದೆ. ಅಲ್ಲಿಂದ ಫ್ಲೈಟ್ ಹತ್ತುವಂತಹ ಪ್ರಜ್ವಲ್ ರೇವಣ್ಣನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ SIT ಅಧಿಕಾರಿಗಳು ಮತ್ತೆ CISF ನ ಅಧಿಕಾರಿಗಳು ಕೂಡ ಈಗ ಸಜ್ಜಾಗಿರುವಂತದ್ದು. ಈಗಾಗಲೇ SIT ತಂಡದ ಅಧಿಕಾರಿಗಳು ಕೂಡ ಈಗಾಗಲೇ ಇಮಿಗ್ರೇಷನ್ ಡೆಸ್ಕ್ಗೆ ಈಗಾಗಲೇ ತಲುಪಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಅದರ ವಿಜುವಲ್ ಕೂಡ ನಾವೀಗ ರವಾನೆ ಮಾಡಿದ್ದೀವಿ. ಆ ಒಂದು SIT ಅಧಿಕಾರಿಗಳು ಇಮಿಗ್ರೇಷನ್ ಡೆಸ್ಕ್ ಬಳಿ ಇದ್ದಾರೆ. ಅಲ್ಲಿ ಪ್ರಜ್ವಲ್ ರೇವಣ್ಣ ಮ್ಯೂನಿಕ್ ಏರ್ಪೋರ್ಟ್ ನ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿರುವಂತಹ ಅಧಿಕಾರಿಗಳು ನಮ್ಮ ಏರ್ಪೋರ್ಟ್ಗೆ ಮಾಹಿತಿಯನ್ನು ಕೊಡ್ತಾರೆ. ಜೊತೆಗೆ ನಮ್ಮ ವಿಸ್ತಾರ ತಂಡ ಕೂಡ ಅಲ್ಲೇ ಇರುವಂತದ್ದು, ಅವರು ಕೂಡ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಅಲ್ಲಿಂದ ಮಧ್ಯರಾತ್ರಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 2:30ಕ್ಕೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನಲ್ಲಿರುವಂತಹ ಟರ್ಮಿನಲ್ 2 ನ ಈ ಒಂದು ಏರ್ಪೋರ್ಟ್ ಗೆ ಬಂದು ತಲುಪ್ತಾರೆ. ಈ ಏರ್ಪೋರ್ಟ್ ನ ನಂತರ ಅಧಿಕಾರಿಗಳು ಅವರನ್ನ ಹೇಗೆ ಬರಮಾಡಿಕೊಳ್ಳಬೇಕು ಅಂತ ಕೂಡ ಈಗ ಪೂರ್ವ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. 31ನೇ ತಾರೀಕು ನಾನು ಬೆಳಗಿನ ಜಾವ 10 ಗಂಟೆಗೆ ಬಂದು SIT ಅಧಿಕಾರಿಗಳ ಮುಂದೆ ಹಾಜರಾಗ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ. ಅದರಂತೆ ಪ್ರಜ್ವಲ್ ರೇವಣ್ಣ ಮಾತು ಕೊಟ್ಟಂತೆ ಬಂದು ಮಾತು ಉಳಿಸ್ಕೊಂತಾರ ಅಥವಾ ಕೊಟ್ಟ ಮಾತನ್ನ ಮಾತು ತಪ್ಪಿದಂತಹ ಮೊಮ್ಮಗನಾಗ್ತಾನ ಅನ್ನೋದು ಕೂಡ ಈಗ ಭಾರಿ ಕುತೂಹಲ ಕೇಳಿಸಿರುವಂತದ್ದು. ಸದ್ಯಕ್ಕೆ SIT ಅಧಿಕಾರಿಗಳು ಇಮಿಗ್ರೇಷನ್ ಅಧಿಕಾರಿಗಳ ಜೊತೆಗೆ ನಿರಂತರವಾಗಿ ಮಾತುಕತೆ ನಡೆಸುತ್ತಿದ್ದಾರೆ. ಏರ್ಲೈನ್ಸ್ ನ ಸಿಬ್ಬಂದಿಗಳು ಕೂಡ ಅದೇ ಜಾಗದಲ್ಲಿ ಇರುವಂತದ್ದು. ಏರ್ಲೈನ್ಸ್ ಸಿಬ್ಬಂದಿ, ಇಮಿಗ್ರೇಷನ್ ಇಲಾಖೆ ಅಧಿಕಾರಿಗಳು ಜೊತೆಗೆ ಏನು SIT ಅಧಿಕಾರಿಗಳು ಕೂಡ ಜಂಟಿಯಾಗಿ ಈಗ ಸಭೆ ಕೂಡ ನಡೆಸುತ್ತಿದ್ದಾರೆ. ಅವರು ಅಲ್ಲಿ ಬೋರ್ಡಿಂಗ್ ಆಗ್ತಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಿದ್ದಂಗೆ ಅವರನ್ನ ಕರೆದೊಯ್ಯೋದಕ್ಕೆ ಬೇಕಾದಂತಹ ವ್ಯವಸ್ಥೆನ ಈಗ ಟರ್ಮಿನಲ್ 2 ಅಲ್ಲಿರುವಂತಹ ಇಮಿಗ್ರೇಷನ್ ಡೆಸ್ಕ್ ಬಳಿ ಒಂದು ಸಭೆ ಕೂಡ ನಡೆಸುತ್ತಿದ್ದಾರೆ. CISF ನ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಪ್ರಜ್ವಲ್ ರೇವಣ್ಣನ ಏನು ಏರ್ಪೋರ್ಟ್ ನಿಂದ ತೆಗೆದುಕೊಂಡು ಅಲ್ಲಿಂದ
SIT ಕಚೇರಿಗೆ ಹೇಗೆ ಹೋಗಬೇಕು ಅನ್ನೋ ಒಂದು ಪ್ಲಾನ್ ಕೂಡ ಈಗ ಶುರುವಾಗಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ ಮ್ಯೂನಿಕ್ ನಲ್ಲಿರುವಂತಹ ನಮ್ಮ ತಂಡ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತಾರೆ. ಆ ಮಾಹಿತಿಯ ಆಧಾರದ ಮೇಲೆ ಕೂಡ ಈಗ SIT ಅಧಿಕಾರಿಗಳು ಕೂಡ ಅದನ್ನೇ ನೋಡ್ತಿದ್ದಾರೆ. ಯಾಕಂದ್ರೆ ಮೊದಲ ಚಾನೆಲ್ ನಮ್ದು ಮ್ಯೂನಿಕ್ ನಲ್ಲಿ ಇದ್ಕೊಂಡೆ ಲೈವ್ ಆಗಿ ಮಾಹಿತಿಯನ್ನು ಕೊಡ್ತಾ ಇರೋದು. ಹೀಗಾಗಿ ಒಂದ್ ಕಡೆ ಏರ್ಪೋರ್ಟ್ ನಲ್ಲಿರುವಂತಹ ಸಿಬ್ಬಂದಿಗಳ ಮಾಹಿತಿಯನ್ನು ತೆಗೆದುಕೊಂತಿದ್ದಾರೆ, ಮತ್ತೊಂದು ನಮ್ಮ ಮಾಹಿತಿ ಕೂಡ ನಿಖರವಾದಂತಹ ಮಾಹಿತಿ ಕೂಡ ಸಿಗ್ತಿರುವಂತಹ ಕಾರಣಕ್ಕಾಗಿ ಈಗ SIT ಅಧಿಕಾರಿಗಳು ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಒಂದು ಮ್ಯೂನಿಕ್ ಏರ್ಪೋರ್ಟ್ ಗೆ ಬರುವಂತಹ ಪ್ರಜ್ವಲ್ ರೇವಣ್ಣರ ಆಗಮನ ನೋಡಿಕೊಂಡು ಇಲ್ಲಿ ಪ್ಲಾನ್ ಮಾಡ್ಕೊಳ್ಳೋಕೆ ಸಿದ್ಧವಾಗಿರುವಂತದ್ದು. ಚಂದನ್, ಹಂಗೆ ಮಾತಾಡ್ತಾ ಇರಿ ಮುತ್ತಪ್ಪ, ಗೋಡ್ ಮಾತಾಡ್ತಾ ಇರಿ, ಹಂಗೆ ಮಾತಾಡ್ತಾ ಇರಿ. ಇನ್ನೂ ಏನೇನಾಗ್ತಾ ಇದೆ ಮಾತಾಡ್ತಾ ಇರಿ. SIT ಅವ್ರು ಏನು ಮಾಡ್ತಾರೆ ಮಾತಾಡ್ತಾ ಇರಿ. ಎಸ್ ಚಂದನ್, ಈಗ ಎಕ್ಸಾಕ್ಟ್ ಈಗ ಈ ಭಾಗದಲ್ಲಿ ನೋಡ್ತಾ ಇದೀವಿ. ಈಗ ಟರ್ಮಿನಲ್ 2 ಇದು. ಟರ್ಮಿನಲ್ 2 ನಲ್ಲಿ 3 ಗೇಟ್ಗಳಿದಾವೆ. ಒಂದು ಅರೈವಲ್ ಇರುವಂತಹ ಗೇಟು, ಮತ್ತೊಂದು VVIP ಗಳಿಗಿರುವಂತಹ ಗೇಟು, ಮತ್ತೊಂದು ಕಡೆ ಈ ಡಿಪಾರ್ಚರ್ ಇರುವಂತಹ ಗೇಟ್ ಮುಖಾಂತರವೂ ಕೂಡ ಈ ಒಂದು ಪ್ರಜ್ವಲ್ ರೇವಣ್ಣ ಕರೆತರಬೇಕಾ ಅನ್ನೋದು ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಕಾರಣ ಇಷ್ಟೇ, ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋ ಮಾಡಿ ಕಳಿಸಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ಕೂಡ SIT ಅಧಿಕಾರಿಗಳಿಗೆ ಒಂದು ಚಾಲೆಂಜ್ ಆಗಿತ್ತು, ಅಲ್ಲಿಂದ ಎಲ್ಲಿಂದ ವಿಡಿಯೋ ಮಾಡಿದ್ರು ಅಂತ ಹೇಳಿ. ಈಗ ಮತ್ತೆ ಈ ಒಂದು ಏರ್ಪೋರ್ಟ್ ನಿಂದ ಅವರನ್ನ ನಾರ್ಮಲ್ ಆಗಿ ಈ ಅರೈವಲ್ ಗೇಟ್ ಇಂದ ಕರೆದುಕೊಂಡು ಬರುವಾಗ ಅವರ ಬೆಂಬಲಿಗರಾಗಿರ್ಬೋದು ಅಥವಾ ಅವರ ಪರವಂತಹ ವಕೀಲರಾಗಿರ್ಬೋದು ಅಥವಾ ಮಾಧ್ಯಮದವರು ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸಿದ್ರೆ ಏನಾದ್ರೂ ಒಂದು ಹೇಳಿಕೆಗಳನ್ನು ಕೊಡಬಹುದು ಅನ್ನೋ ಒಂದು ಆತಂಕ ಕೂಡ SIT ಅಧಿಕಾರಿಗಳಿಗಿದೆ. ಹೀಗಾಗಿ ತಮ್ಮ ವಶದಲ್ಲಿ ಬಂದ ತಕ್ಷಣವೇ ಅವರು ಯಾರ ಕಣ್ಣಿಗೂ ಕೂಡ ಕಾಣಿಸದಂತೆ ಅವರನ್ನ ಏರ್ಪೋರ್ಟ್ ನಿಂದ ಹೊರಗಡೆ ಕರೆದುಕೊಂಡು ಹೋಗೋದಕ್ಕೆ ಈಗಾಗಲೇ SIT ಅಧಿಕಾರಿಗಳು ಬೇಕಾದಂತಹ 4 ಮಾರ್ಗಗಳನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ಮಾರ್ಗಗಳ ಪೈಕಿ ಮಾರ್ಗ 1 ಇದು ನಾರ್ಮಲ್ ಆಗಿ ಅರೈವಲ್ ಆಗುವ ಗೇಟು, ಮತ್ತೊಂದು ಇದೇ ಗೇಟ್ ನ ಮೇಲ್ಭಾಗದಲ್ಲಿರುವಂತಹ ಡಿಪಾರ್ಚರ್ ಗೇಟ್ ಮುಖಾಂತರ ಕೂಡ ಅವರನ್ನ ಕರೆದೊಯ್ಯೋದಕ್ಕೆ ಪ್ಲಾನ್ ಅನ್ನು ಕೂಡ ಮಾಡ್ತಿದ್ದಾರೆ. ಇಲ್ಲವೇ ಇದೇ ಟರ್ಮಿನಲ್ 2 ನ ಒಳಭಾಗದಿಂದ ರನ್ವೇ ಪಕ್ಕದಲ್ಲಿರುವಂತಹ ಗೇಟ್ ನ ಮುಖಾಂತರವಾಗಿ ಟರ್ಮಿನಲ್ 1 ನಲ್ಲಿರುವಂತಹ ಆಲ್ಫಾ ಗೇಟ್ ಅನ್ನು ನಾವೇನ್ ಕರಿತೀವಿ ಅಂದ್ರೆ ಏರ್ಪೋರ್ಟ್ ಪೊಲೀಸ್ ಠಾಣೆಯ ಪಕ್ಕದಲ್ಲಿರುವಂತಹ ಗೇಟು, ಆ ಗೇಟ್ ನ ಮುಖಾಂತರವಾಗಿ ಕರೆದೊಯ್ಯೋದಕ್ಕೆ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಕೆಲವೇ ನಿಮಿಷಗಳ ಹಿಂದೆ ಅಷ್ಟೇ ಈ ಒಂದು SIT ಅಧಿಕಾರಿಗಳ ಒಂದು ವಾಹನ ಕೂಡ ಟರ್ಮಿನಲ್ 2 ನಲ್ಲಿರುವಂತಹ ಇಮಿಗ್ರೇಷನ್ ತಂಡಕ್ಕೆ ಭೇಟಿಯಾಗೋದಕ್ಕೆ ಬಂದಿದ್ದಾರೆ. ಬಂದು ಅವರ ಜೊತೆಗೆ ಮಾತುಕತೆ ಕೂಡ ನಡೆಸ್ತಿದ್ದಾರೆ. ಈಗಾಗಲೇ LH764 ಒಂದು ವಿಮಾನದಲ್ಲಿ ಬರುವಂತಹ ಕಾರಣಕ್ಕಾಗಿ ಆ ಏರ್ಲೈನ್ಸ್ ನ ಸಿಬ್ಬಂದಿಗಳನ್ನು ಕೂಡ ಕರೆದುಕೊಂಡು ಮಾತುಕತೆ ನಡೆಸ್ತಿದ್ದಾರೆ. ಅವರು ಅಲ್ಲಿ ಬೋರ್ಡಿಂಗ್ ಆದ ತಕ್ಷಣವೇ ಮಾಹಿತಿಯನ್ನು ನೀಡಬೇಕಂತ ಹೇಳಿ ಮೊದಲೇ ತಿಳಿಸಿರುವಂತಹ ಕಾರಣಕ್ಕಾಗಿ ಏರ್ಲೈನ್ಸ್ ನ ಸಿಬ್ಬಂದಿಗಳು ಕೂಡ ಈಗ SIT ಅಧಿಕಾರಿಗಳ ಜೊತೆಗೆ ಏರ್ಪೋರ್ಟ್ ನಲ್ಲೇ ಏನು ಬೀಡು ಬಿಟ್ಟಿರುವಂತದ್ದು. ಅವರು ಏನು ಮ್ಯೂನಿಕ್ ನಲ್ಲಿ ಇರುವಂತಹ ತಮ್ಮ ಒಂದು ಏರ್ಪೋರ್ಟ್ ಮ್ಯೂನಿಕ್ ನ ಏರ್ಪೋರ್ಟ್ ಅಲ್ಲಿರುವಂತಹ ಏನು ಏರ್ಲೈನ್ಸ್ ನ ಬಳಿ ಹೋದ ತಕ್ಷಣವೇ ಆ ಮಾಹಿತಿ ಕೂಡ SIT ಅಧಿಕಾರಿಗೆ ಬರುತ್ತೆ. ನಂತರದಲ್ಲಿ ಅವ್ರನ್ನ ಕರೆದೊದ್ದಕ್ಕೆ ಒಂದು ಇನೋವಾ ಕಾರ್ ಆಗಿರ್ಬೋದು, ಜೊತೆಗೆ 2 SIT ಅಧಿಕಾರಿಗಳ ಒಂದು ಎಸ್ಕಾರ್ಟ್ ವಾಹನ ಕೂಡ ಈಗಾಗಲೇ ಏರ್ಪೋರ್ಟ್ ನ ಒಳಭಾಗದಲ್ಲಿ ಬಂದು ಸಜ್ಜಾಗಿರುವಂತದ್ದು. ಅದಾದ ನಂತರದಲ್ಲಿ ಅವ್ರನ್ನ ಮೊದಲು ಮೆಡಿಕಲ್ ಟೆಸ್ಟ್ ಗೆ ಕರೆದುಕೊಂಡು ಹೋಗೋದಕ್ಕೆ ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಂದ್ರೂ ಕೂಡ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅದೆಲ್ಲವೂ ಕೂಡ ಫಸ್ಟ್ ಪ್ರಜ್ವಲ್ ರೇವಣ್ಣ ಬರ್ತಾರಾ ಅನ್ನೋದ್ರ ಮೇಲೆ ನಿರ್ಧಾರ ಆಗುವಂತದ್ದು. ಚಂದನ್, ಓಕೆ, ಇಲ್ಲಿ ಬಂದಿದ ತಕ್ಷಣ SIT ಅವರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದೀರಿ. ಸೊ ಇಲ್ಲಿ ನಾವು ಒಂದಿಷ್ಟು ಡೇಟಾನ ಮ್ಯೂನಿಕ್ಕಿಂದ ಕಲೆಕ್ಟ್ ಮಾಡ್ತಾ ಇದ್ದೀವಿ ಮತ್ತಪ್ಪ, ಬಟ್ ನನಗೆ ಇನ್ನೊಂದು ಡೇಟಾ ಬೇಕು ನಿಮ್ಮಿಂದ. SIT ಅವರಿಗೆ ಸಿಕ್ಕಿರೋ ಡೇಟಾ ಏನು? ನಾವು ಟರ್ಮಿನಲ್ 2ನ ಆಕ್ಸೆಸ್ ಮಾಡಿದ್ದೀವಿ. ಟರ್ಮಿನಲ್ 2 ಬಿಸ್ನೆಸ್ ಎಂಟ್ರಿ ತನಕ ನಮ್ಮ ತಂಡ ಆಕ್ಸೆಸ್ ಮಾಡೋದಕ್ಕೆ VSIT ತಂಡ ಪ್ರಯತ್ನ ಪಟ್ಟಿದೆ. ಆದರೆ SITಗೆ ಸಿಕ್ಕಿರೋ ಮಾಹಿತಿ ಮತ್ತು ಸರ್ಕಾರದ ಅಧಿಕೃತ ಮೂಲಗಳಿಗೆ ಸಿಕ್ಕಿರೋ ಮಾಹಿತಿ ಏನು? ಚಂದನ್, ಈಗಲೂ ಕೂಡ SIT ಅಧಿಕಾರಿಗಳು ಏರ್ಲೈನ್ಸ್ ನ ನೀಡುವಂತಹ ಒಂದು ಮಾಹಿತಿ ಆಧಾರ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಯಾಕಂದ್ರೆ ಏರ್ಲೈನ್ ಸಿಬ್ಬಂದಿ ಮತ್ತೆ ಇಮಿಗ್ರೇಷನ್ ಇಲಾಖೆಯ ಸಿಬ್ಬಂದಿ ಕೊಡುವಂತಹ ಮಾಹಿತಿಯ ಆಧಾರದ ಮೇರೆಗೆ ಅವರಿಗೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಅವರಿಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈಗ ಬೋರ್ಡಿಂಗ್ ಪಾಸ್ ಏನಿದೆ, ಆ ಬೋರ್ಡಿಂಗ್ ಪಾಸ್ ನ ಪ್ರಕಾರ ಅವರು 11:20 ಅಂದ್ರೆ ಜರ್ಮನ್ ನ ಕಾಲಮಾನ ಪ್ರಕಾರ 11:20 ರಿಂದ 11:50 ಅವರು ಬೋರ್ಡಿಂಗ್ ಆಗಬೇಕು. ಆ ಬೋರ್ಡಿಂಗಿನ ಆಧಾರದ ಮೇರೆಗೆ ಈಗ SIT ಅಧಿಕಾರಿಗಳು ಕೂಡ ಅವರನ್ನ ಏನು 12:30 ಅವರು ಇಲ್ಲಿಗೆ ಬಂದು ಫ್ಲೈಟ್ ರೀಚ್ ಆಗುತ್ತೆ, ಅವರನ್ನ ಕರೆದುಕೊಂಡು ಹೋಗಬೇಕಂತ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಏರ್ಪೋರ್ಟ್ ನ ಸಿಬ್ಬಂದಿಗಳು ಕೂಡ ಅಂದ್ರೆ ಮ್ಯೂನಿಕ್ ನಲ್ಲಿರುವಂತಹ ಏರ್ಲೈನ್ ಸಿಬ್ಬಂದಿಗಳು ಕೂಡ ಅವರಿಗೆ ಮಾಹಿತಿನ ರವಾನೆ ಮಾಡ್ತಾರೆ. ಆ ಮಾಹಿತಿಯ ನಂತರದಲ್ಲಿ ಮತ್ತೆ ಡೆವಲಪ್ಮೆಂಟ್ ಗಳು ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರಬಹುದು ಮತ್ತೆ ಹಿರಿಯ SIT ತಂಡದ ಅಧಿಕಾರಿಗಳು ಕೂಡ ಈಗಾಗಲೇ ಏರ್ಪೋರ್ಟ್ ಅಲ್ಲಿ ಇರುವಂತಹ ಒಂದು ಕಚೇರಿಗಳು ಕೂಡ ಬಂದು ತಲುಪಿದ್ದಾರೆ. ಅವರು ಇಮಿಗ್ರೇಷನ್ ಇಲಾಖೆ ಮತ್ತೆ ಏರ್ಲೈನ್ಸ್ ನ ಮಾಹಿತಿ ಆಧಾರ ಮೇರೆಗೆ ಮುಂದಿನ ಕಾರ್ಯಾಚರಣೆ ನಡೆಸಲಿದ್ದಾರೆ. ಚಂದನ್, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.